ಇಲ್ಲಿಗೆ ವರ್ಗಾವಣೆ ಆಗಿದೆ ಜನಪ್ರತಿನಿಧಿಗಳ ಕೋರ್ಟ್ಗೆ. ಸಿಟಿ ರವಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. ಸಿಟಿ ರವಿ ಜಾಮೀನು ಅರ್ಜಿಯ ವಿಚಾರಣೆ ಶುರುವಾಗಿದೆ. ಅವರ ವಕೀಲರು ಸಿಟಿ ರವಿ ಪರ ಈಗಾಗಲೇ ಜಾಮೀನು ಅರ್ಜಿ ಹಾಕೊಂಡಿದ್ದಾರೆ. ಜಾಮೀನು ಸಿಗುತ್ತಾ ಸಿಗಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳನ್ನ ಆಲಿಸಬೇಕಿದೆ. ಸಿಟಿ ರವಿ ಅವರ ಪರವಾಗಿರುವಂತಹ ವಕೀಲರ ವಾದ ಜೊತೆಗೆ ಪೊಲೀಸರ ಪರ ಇರುವಂತಹ ಎಸ್ಪಿಪಿ ಅವರ ವಾದ. ಸಿಟಿ ರವಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ಈಗ ಶುರುವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಶುರುವಾಗಿರುವಂತಹ ಜಾಮೀನು ಅರ್ಜಿಯ ವಿಚಾರಣೆ. ಹಾಗಾದ್ರೆ ಸಿಟಿ ರವಿ ಅವರ ಹೇಳಿಕೆ ಏನಿರುತ್ತೆ, ಜೊತೆಗೆ ಅವರ ಪರ ವಕೀಲರು ಯಾವೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ವಾದ ಮಂಡಿಸ್ತಾರೆ. ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರ ಪೀಠದಲ್ಲಿ ವಿಚಾರಣೆ ಶುರುವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಸೆಷನ್ಸ್ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ. ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಂಡಿಸ್ತಾರೆ. ಸಿಟಿ ರವಿ ಅವರ ಪರವಾಗಿ ಇಬ್ಬಿಬ್ರು ವಕೀಲರು ಇರೋದು. ಅಂದರೆ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಹಾಕೊಂಡಿರುವಂಥದ್ದು ಶ್ರೀನಿವಾಸ್ ಅವರು. ಬೆಳಗ್ಗೆ ವಾದ ಮಂಡಿಸಿದ್ದು MB ಜಿರಲಿ ಅವರು. ಈಗ ಶ್ರೀನಿವಾಸ್ ಅವರೇ ವಾದ ಕಂಟಿನ್ಯೂ ಮಾಡ್ತಾರೆ ಅನ್ಸುತ್ತೆ. ಜಾಮೀನು ಅರ್ಜಿಯ ವಿಚಾರಣೆ ಶುರುವಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಅಂದರೆ ಮೊದಲಿಗೆ ಸಿಟಿ ರವಿ ಅವರ ಹೇಳಿಕೆ ದಾಖಲು ಮಾಡ್ಕೊಳ್ತಾರೆ. ಅದಾದ ಬಳಿಕ ಅವರ ಪರ ವಕೀಲರು ಮಾತನಾಡ್ತಾರೆ, ವಾದವನ್ನು ಮಂಡಿಸ್ತಾ ಹೋಗ್ತಾರೆ ಅವರ ಕಕ್ಷಿದಾರರ ಪರವಾಗಿ. ಈಗಾಗಲೇ ಹೈಕೋರ್ಟ್ಗೆ ಬೆಳಗ್ಗೆನೆ ಜಾಮೀನು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಯಾಕೆಂದರೆ ಅಲ್ಲಿ ಬೆಳಗಾವಿ ಜಿಲ್ಲಾ ಕೋರ್ಟ್ನಲ್ಲಿ ಈ ಕೇಸ್ ಆ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥ ಕಾರಣಕ್ಕೆ ಈ ಕೇಸ್ ವರ್ಗಾವಣೆ ಆಗುತ್ತೆ ಅಂತ ಕೂಡ ವಕೀಲರಿಗೆ ಗೊತ್ತಿತ್ತು, ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ವಕೀಲರಿಗೆ. ಹಾಗಾಗಿ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿಕೊಂಡಿದ್ರು. ಈಗ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗಿದೆ. ಸಿಟಿ ರವಿ ಅವರ ಹೇಳಿಕೆ ದಾಖಲಾಗುತ್ತೆ, ಜೊತೆಗೆ ಅವರ ಪರವಾಗಿರುವಂಥ ವಕೀಲರು ವಾದವನ್ನು ಮಂಡಿಸ್ತಾರೆ. ಹೆಬ್ಬಾಳ್ಕರ್ ಅವರ ಪರವಾಗಿ ಶ್ಯಾಮ್ ಸುಂದರ್ ಅವರು ವಕೀಲರು ವಾದವನ್ನ ಮಂಡಿಸ್ತಾರೆ. ತುಚ್ಛವಾದಂತಹ ಹೇಳಿಕೆ, ನಿಂದಿಸುವಂತಹ ಹೇಳಿಕೆ ಅಥವಾ ವರ್ಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಹೇಳ್ತಾ ಇರೋದು ನಾನು ಈ ಪದ ಬಳಕೆ ಮಾಡಿಲ್ಲ ಅಂತ. ಹೆಬ್ಬಾಳ್ಕರ್ ಅವರು 10 ಬಾರಿ ಆ ಪದ ಬಳಕೆ ಮಾಡಿದ್ರು ಅಂತ ಸಿಟಿ ರವಿ ಅವರ ವಿರುದ್ಧ ಆರೋಪ ಮಾಡಿರೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರ ಪೀಠದಲ್ಲಿ ವಿಚಾರಣೆ ಶುರುವಾಗಿದೆ. ನೀವು ನಮಗೆ ಕೊಟ್ಟಿರೋದೆಲ್ಲ ಜೆರಾಕ್ಸ್ ಕಾಪಿ, ಮೊದಲು ನೀವು ಮೂಲ ಆದೇಶ ಪ್ರತಿಯನ್ನ ಕೊಡಿ ಅಂತ ಕೇಳ್ತಾ ಇರುವಂಥದ್ದು. ಜಡ್ಜ್ ಈಗ ವಿಚಾರಣೆ ಶುರು ಮಾಡಿದ್ದಾರೆ. ಸರ್ಟಿಫೈಡ್ ಕಾಪಿ ಇಲ್ಲದೆ ಹೇಗೆ ವಿಚಾರಣೆ ನಡೆಸೋದಕ್ಕಾಗುತ್ತೆ? ನೀವು ನಮಗೆ ಕೊಟ್ಟಿರೋದೆಲ್ಲ ಜೆರಾಕ್ಸ್ ಕಾಪಿ ಅಷ್ಟೇ, ಒರಿಜಿನಲ್ ಮೂಲ ಪ್ರತಿ ಬೇಕು ಇದಕ್ಕೆ. ನೀವು ಮೂಲ ಪ್ರತಿ ಕೊಟ್ಟಿಲ್ಲ, ಆದೇಶ ಇಲ್ಲ ಅಂತ ಅಂದ್ರೆ, ಆದೇಶದ ಪ್ರತಿ ಇಲ್ಲ ಅಂದ್ರೆ ಹೇಗೆ ವಿಚಾರಣೆ ನಡೆಸೋದಕ್ಕಾಗುತ್ತೆ? ಸರ್ಟಿಫೈಡ್ ಕಾಪಿ ಇಲ್ಲದೆ ಹೇಗೆ ವಿಚಾರಣೆ ನಡೆಸೋದು? ನೀವು ನಮಗೆ ಕೊಟ್ಟಿರೋದೆಲ್ಲ ಜೆರಾಕ್ಸ್ ಕಾಪಿ ಅಂತ ಹೇಳ್ತಿದ್ದಾರೆ. ಸುವರ್ಣಸೌಧದಲ್ಲಿ ಬಿಜೆಪಿ MLC ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಅವರ ಪರ ವಕೀಲರು. ಆ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಜೊತೆಗೆ ಈ ಕೇಸ್ನ ವಿಚಾರಣೆ ಮೊದಲು ನಡೆದಿದ್ದು ಬೆಳಗಾವಿಯ ಜಿಲ್ಲಾ ಕೋರ್ಟ್ನಲ್ಲಿ ಇವತ್ತು ಬೆಳಗ್ಗೆ. ಬಟ್ ಆ ಕೋರ್ಟ್ನಿಂದ ಈ ಜನಪ್ರತಿನಿಧಿಗಳ ಕೋರ್ಟ್ಗೆ ಕೇಸ್ ವರ್ಗಾವಣೆಗೊಂಡಿದೆ ಅಂತ ಅಂದ್ರೆ ಆ ವರ್ಗಾವಣೆಯ ಪ್ರತಿ ಕೂಡ ಇಲ್ಲಿಗೆ ಸಿಗಬೇಕು. ಇದು ಕೋರ್ಟ್ ಆದೇಶದ ಯಥಾವತ್ ಜೆರಾಕ್ಸ್ ಕಾಪಿ. ಹೀಗಾಗಿ ಮೊದಲು ನೀವು ಮೂಲ ಆದೇಶದ ಪ್ರತಿಯನ್ನ ಕೊಡಬೇಕು. ಸಿಟಿ ರವಿ ಪರ ಹಿರಿಯ ವಕೀಲ ಅಶೋಕ್ ಹಾರ್ನವಳ್ಳಿ ಅವರು ವಾದವನ್ನು ಮಂಡಿಸೋದಕ್ಕೆ ಇಲ್ಲಿ ಬಂದಿರೋದು. ಶ್ರೀನಿವಾಸ್ ಅವರು ಅಲ್ಲ, ಜಿರ್ಲಿ ಅವರು ಅಲ್ಲ, ಅಶೋಕ್ ಹಾರ್ನಹಳ್ಳಿ ಅವರು ಅರ್ಜಿ ಸಲ್ಲಿಕೆ ಮಾಡಿರೋದು. ಹಾಗಾಗಿ ಅವರೇ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇಲ್ಲಿ ಒರಿಜಿನಲ್ ಕಾಪಿ ಇಲ್ಲ, ಸರ್ಟಿಫೈಡ್ ಕಾಪಿ ಏನಿದೆ ಅದು ಇಲ್ಲ ಅಂದ್ರೆ ವಿಚಾರಣೆ ನಡೆಸೋದಕ್ಕಾಗಲ್ಲ. ನೀವು ನಮಗೆ ಕೊಟ್ಟಿರೋದೆಲ್ಲ ಜೆರಾಕ್ಸ್ ಕಾಪಿ ಅಂತ ಹೇಳ್ತಿದ್ದಾರೆ. ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಕೋರ್ಟ್ ಆದೇಶದ ಮೂಲ ಪ್ರತಿಯನ್ನ ಕೊಡಿ.
ಅಂದ್ರೆ PC ಕೊಟ್ರೋ ನ್ಯಾಯಾಂಗ ಬಂಧನ ಕೊಟ್ರೋ ಕೇಸ್ ವರ್ಗಾವಣೆ ಆಗಿದೆಯೋ ಗೊತ್ತಾಗ್ಬೇಕಲ್ಲ. ಬೆಳಗ್ಗೆ ಬೆಳಗಾವಿ ಕೋರ್ಟ್ಗೆ ಈ ವಿಚಾರಣೆ ಅಲ್ಲಿ ನಡೀತಾ ಇತ್ತು. ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೋ ಇಲ್ವೋ ಗೊತ್ತಿಲ್ವಲ್ಲ. ಡೀಟೇಲ್ಸ್ ಬೇಕು ಅಂದ್ರೆ ಮೂಲ ಪ್ರತಿ ಬೇಕು. ಕೋರ್ಟ್ ಆದೇಶದ ಮೂಲ ಪ್ರತಿಯನ್ನ ಕೊಡಿ ಅಂತ ಜಡ್ಜ್ ಕೇಳ್ತಾ ಇರುವಂತದ್ದು. ಬೆಳಗ್ಗೆ ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಇದು ಕೋರ್ಟ್ ಆದೇಶದ ಯಥಾವತ್ ಜೆರಾಕ್ಸ್ ಕಾಪಿ, ಒರಿಜಿನಲ್ ಮೂಲ ಪ್ರತಿ ಬೇಕು. ಏನ್ ಆದೇಶ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ಬೇಕು. ಕೇಸ್ ವರ್ಗಾವಣೆ ಆಯ್ತಾ ಅಥವಾ PC ಕೊಟ್ಟಿದ್ದಾರಾ, ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರಾ, ಅದು ಗೊತ್ತಾಗ್ಬೇಕು ಅಂದ್ರೆ ಇದು ಯಥಾವತ್ತಾಗಿ ಜೆರಾಕ್ಸ್ ಕಾಪಿ ಇದೆ. ಜೆರಾಕ್ಸ್ ಬೇಡ, ಇಲ್ಲಿ ಒರಿಜಿನಲ್ ಮೂಲ ಆದೇಶದ ಪ್ರತಿ ನಮಗ್ ಬೇಕು ಅಂತೇಳಿ ಕೇಳ್ತಾ ಇರುವಂತದ್ದು ಜಡ್ಜ್. ಅಂದ್ರೆ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂದ್ರೆ ಕೋರ್ಟ್ ನಲ್ಲಿ ಆ ಕೇಸ್ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂದ್ರೆ ಅದರದ್ದೇ ಆದಂತ ಕಾರಣಗಳನ್ನ ಕೊಡಬೇಕು. ಅಥವಾ ಆ ವ್ಯಕ್ತಿಗೆ ಜಾಮೀನು ಕೊಡ್ತಾ ಇದ್ದಾರೆ ಅಂದ್ರೆ ಯಾತಕ್ಕಾಗಿ ಜಾಮೀನು ಕೊಡ್ತಾ ಇದ್ದಾರೆ ಅಂತ ಕೂಡ ಉಲ್ಲೇಖ ಮಾಡಬೇಕು. ಆತನ ವಿರುದ್ಧ ಕೇಳ್ಬಂದಿರುವಂತ ಆರೋಪ ಸರಿ ಇಲ್ವಾ, ಅಥವಾ ಆತನ ವಿರುದ್ಧ ಬಲವಾದಂತ ಸಾಕ್ಷ್ಯಗಳಿಲ್ವಾ, ವಾದ ಮಂಡಿಸಿರೋದು ಅವರ ಪರ ವಕೀಲರು ಕರೆಕ್ಟ್ ಆಗಿ ವಾದ ಮಂಡಿಸಿದ್ದಾರೆ, ಸೊ ಅದು ಸಮರ್ಥವಾಗಿದೆ, ಹಾಗಾಗಿ ಜಾಮೀನು ಕೊಡ್ಸಿದೀವ, ಹೀಗೆ ಅದರದ್ದೇ ಆದ ಅಂಶಗಳನ್ನ ಉಲ್ಲೇಖ ಮಾಡಬೇಕು ಜಡ್ಜ್. ಇನ್ನು ಈ ಕೇಸನ್ನ ಬೇರೆ ಕೋರ್ಟ್ಗೆ ವರ್ಗಾವಣೆ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೂ ಅದರದ್ದೇ ಆದ ಅಂಶಗಳಿರ್ಬೇಕು, ಕಾರಣಗಳಿರ್ಬೇಕು. ಆ ಮೂಲ ಆದೇಶದ ಪ್ರತಿಯನ್ನ ಇಲ್ಲಿ ಜಡ್ಜ್ ಕೇಳ್ತಾ ಇದ್ದಾರೆ. ಜಡ್ಜ್ ಮುಂದೆ FIR ಕಾಪಿ ಓದಿದ್ದಾರೆ ಅಶೋಕ್ ಹಾರ್ನಹಳ್ಳಿ. ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಕೇಳಿದ್ರಲ್ಲ, ಹೀಗಾಗಿ ಆ FIR ಕಾಪಿಯನ್ನ ಓದ್ತಾ ಇದ್ದಾರೆ ಅಶೋಕ್ ಹಾರ್ನಹಳ್ಳಿ, CT ರವಿ ಅವರ ಪರವಾಗಿರುವಂತ ವಕೀಲರು. ಬೆಳಗ್ಗೆ ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇದು ಅಲ್ಲಿ ಹಾಜರುಪಡಿಸಲಾಗಿತ್ತು, ಬಟ್ BNS ಸೆಕ್ಷನ್ 75, 79 ಅಡಿ FIR ದಾಖಲಾಗಿದೆ. ಜಡ್ಜ್ ಮುಂದೆ ಆ FIR ಕಾಪಿಯನ್ನ ಓದ್ತಾ ಇದ್ದಾರೆ ಅಶೋಕ್ ಹಾರ್ನಹಳ್ಳಿ. FIR ನಲ್ಲಿ ಏನೇನು ಉಲ್ಲೇಖ ಆಗಿದೆ ಅಂತ, ಯಾವ್ಯಾವ ಸೆಕ್ಷನ್ಗಳು CT ರವಿ ಅವರ ವಿರುದ್ಧ ಅಟ್ರಾಕ್ಟ್ ಆಗ್ತಾ ಇದೆ ಅಂತ ಅದೆಲ್ಲವನ್ನು ಕೂಡ ಓದ್ತಾ ಇದ್ದಾರೆ. FIR ಕಾಪಿಯಲ್ಲಿ ಏನಿದೆ, CT ರವಿ ಅವರ ವಿರುದ್ಧ ಕೇಳಿಬಂದಿರುವಂತ ಆರೋಪಗಳು ಏನು, FIR ನಲ್ಲಿ ಏನು ಉಲ್ಲೇಖ ಆಗಿದೆಯೋ ಅದನ್ನ ಓದ್ತಾ ಇದ್ದಾರೆ. ಹೈಕೋರ್ಟ್ ನಲ್ಲಿ ನಡೀತಾ ಇರುವಂತ ವಿಚಾರಣೆ, ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ನಡೀತಾ ಇರುವಂತ ವಿಚಾರಣೆ, ಅಲ್ಲಿ ಇದರ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಅಶೋಕ್ ಹಾರ್ನಹಳ್ಳಿ ಅವರು. CT ರವಿ ಅವರ ವಿರುದ್ಧ ಕೇಳಿಬಂದಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ 75, 79 ಈ ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಅವರ ವಿರುದ್ಧ ಈಗ FIR ದಾಖಲಾಗಿರುವಂಥದ್ದು. ಮಹಿಳೆಯ ವಿರುದ್ಧ ತುಚ್ಛವಾದಂಥ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥ ಕಾರಣ, ಜೊತೆಗೆ ಲೈಂಗಿಕ ಬಣ್ಣವನ್ನ ತೋರಿಸೋದಿರ್ಬೋದು, ಅಂದ್ರೆ ಆ ಸೆಕ್ಷನ್ಗಳಲ್ಲಿ ಬರುವಂತ ಒಂದಷ್ಟು ನಿಯಮ ಉಲ್ಲಂಘನೆ ಆಗಿರೋದ್ರ ಅಂಶಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು. ಈ ಸೆಕ್ಷನ್ 79 ಪ್ರಕಾರ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಅಂದ್ರೆ ಇವರು ಈ ರೀತಿಯಾಗಿ ಮಾತನಾಡಿರೋದು ಸಾಬೀತಾಯ್ತು ಅಂದ್ರೆ. ಇನ್ನು ಸೆಕ್ಷನ್ 75 ಪ್ರಕಾರ 3 ವರ್ಷ ಜೈಲು ಶಿಕ್ಷೆ ಆದ್ರೆ, 75 ಪ್ರಕಾರ ಇಲ್ಲಿ ಏನೇನು ಕಂಡು ಬರುತ್ತೆ ಅಂತ ನೋಡೋದಾದ್ರೆ, ಲೈಂಗಿಕ ಕಿರುಕುಳ, ಸೆಕ್ಷನ್ 79 ಪ್ರಕಾರ ಅಶ್ಲೀಲವಾಗಿ ಸನ್ನೆ ಮಾಡಿದ್ರು ಅನ್ನೋದು, BNS ಸೆಕ್ಷನ್ 75, 79 ಈ ಎರಡರ ಅಡಿಯಲ್ಲಿ ಈಗ FIR ದಾಖಲಾಗಿರುವಂಥದ್ದು. ಮಹಿಳೆಗೆ ಅಶ್ಲೀಲವಾಗಿ ಸನ್ನೆ ಮಾಡಿದ್ರೆ ಅಥವಾ ಲೈಂಗಿಕ ಕಿರುಕುಳ ಕೊಟ್ಟರೆ, ಕೆಟ್ಟದಾಗಿ ಮಾತನಾಡಿದ್ರೆ, ಇವೆಲ್ಲವೂ ಕೂಡ ಈ ಎರಡು ಸೆಕ್ಷನ್ ನಲ್ಲಿ ಬರುತ್ತೆ. CT ರವಿ ಅವರ ವಿರುದ್ಧ ಈ ಎರಡು ಸೆಕ್ಷನ್ಗಳನ್ನೇ ಹಾಕಿರೋದು. ಆ FIR ಪ್ರತಿಯನ್ನ ಈಗ ಓದ್ತಾ ಇದ್ದಾರೆ ಅವರ ಪರ ವಕೀಲರಾಗಿರುವಂತ ಅಶೋಕ್ ಹಾರ್ನಹಳ್ಳಿ ಅವರು. ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಳ್ಳಲಾಗಿತ್ತು ಬೆಳಗ್ಗೆನೆ. ಒಂದ್ ಕಡೆ ಬೆಳಗಾವಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಈ ಜಾಮೀನು ಅರ್ಜಿಯನ್ನ ಬೇರೆ ಬೇರೆ ಕೋರ್ಟ್ನಲ್ಲೂ ಕೂಡ ಸಲ್ಲಿಸಿಕೊಳ್ಳಲಾಗಿತ್ತು. ಈಗ ಸದ್ಯಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಬೆಳಗಾವಿ ಕೋರ್ಟ್ನಿಂದ ಈ ಕೇಸ್ ವರ್ಗಾವಣೆ ಆಗಿರೋದ್ರಿಂದ ಇಲ್ಲಿ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಅವರ ಪರ ವಕೀಲರೇನಿದ್ದಾರೆ ಅಶೋಕ್ ಹಾರ್ನಹಳ್ಳಿ ಅವರು FIR ಕಾಪಿಯನ್ನ ಓದ್ತಾ ಇದ್ದಾರೆ. FIR ನಲ್ಲಿ ಏನೇನು ಉಲ್ಲೇಖ ಆಗಿದೆ, ಪೊಲೀಸರು ಯಾವ್ಯಾವ ಸೆಕ್ಷನ್ಗಳನ್ನ ಹಾಕಿದ್ದಾರೆ CT ರವಿ ಅವರ ವಿರುದ್ಧ ಅಂತ.